ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಆಗ್ತಾಯಿತ್ತು. ಸರಿ ನೋಡೋಣ ಫ್ರಿಡ್ಜಲ್ಲಿ ಏನಿದೆ ವೆಜಿಟೇಬಲ್ಸ್ ಅಂತ ನೋಡಿದೆ. ಕ್ಯಾರೆಟ್ ಇದೆ, ಟೊಮೆಟೊ ಇದೆ, ಬೀನ್ಸ್ ಇದೆ. ಇದರಲ್ಲಿ ಏನು ಮಾಡ್ಬೋದು, ಈ ತರಕಾರಿನಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ರೈಸ್ ಬಾತ್ ಮಾಡ್ಬೋದು. ಬರೀ ಜಸ್ಟ್ 2 ಕ್ಯಾರೆಟ್ ಮತ್ತು ಒಂದು ಸ್ವಲ್ಪ ಬೀನ್ಸ್ ಯೂಸ್ ಮಾಡಿಕೊಂಡು. ಸೊ ಇಷ್ಟೇ ಐಟಮ್ಸ್ ಬೇಕಾಗಿರೋದು. ನಾನು ಮಾಡ್ತಿರೋದು 1 ಪಾವ್ ಅಕ್ಕಿಗೆ. ಸೊ 1 ಪಾವ್ ಅಕ್ಕಿಗೆ ಮೇನ್ ಈಸ್ಟ್ ಪಾರ್ಟೆಲ್ಲ ರುಬ್ಕೊಳ್ಳೋಕ್ಕೆ ಏನೇನು ಅಂತ ಹೇಳ್ತೀನಿ. ನೋಡೋಣ. 2 ಟೊಮೆಟೊ ಸಾಕು ರುಬ್ಬಕ್ಕೆ, ಮತ್ತು ಒಂದು ಸಣ್ಣದು ಉಂಡೆ ಗಾತ್ರದ್ದು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಇಷ್ಟೇ ಉದ್ದದ್ದು ಶುಂಠಿ, ಮತ್ತು 1 ಪಾವ್ಗೆ 3 ಮೆಣಸಿನ್ಕಾಯಿ. ನೀವು ಜಾಸ್ತಿ 2 ಪಾವ್ ಹಾಕಿದ್ರೆ 6 ಆ ಥರ. ಮತ್ತು ಕಾಯಿ ತುರಿ ಸ್ವಲ್ಪ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳೋದು. ನಾನು ಪುದೀನ ತೊಗೊಂಡಿಲ್ಲ, ಇದು ಬಾತ್ಗೆ ಆಗ್ತಾಯಿಲ್ಲ. ಬರೀ ಸಿಂಪಲ್ ಇದು, ಇದೇನು ತುಂಬ ಏನು ಸ್ಪೆಷಲ್ ರೆಸಿಪಿ ಅಂತೇನಿಲ್ಲ, ಬರೀ ಸಿಂಪಲ್. ಇದಕ್ಕೆ ಇಷ್ಟೇ ಮಸಾಲೆ: 4-5 ಲವಂಗ, ಒಂದು ಸ್ವಲ್ಪ ಚಕ್ಕೆ ಪೀಸು, ಒಂದೇ ಒಂದು ಮರಾಠಿ ಮೊಗ್ಗು, ಒಂದು ಸ್ವಲ್ಪ ಕಲ್ಲುವ, ಮತ್ತು ಇದು ಸ್ಟಾರ್ ಹೂವು. ಇದು ಸ್ಟಾರ್ ಶೇಪಲ್ಲಿಲ್ಲ, ಒಂದು ಸ್ಟಾರ್ ಹೂವು ಸ್ವಲ್ಪ, ಮತ್ತು ಇದು ಏಲಕ್ಕಿ, ಸ್ವಲ್ಪ ಪತ್ರೆ. ಇಷ್ಟೇ ಐಟಮು ಇದಕ್ಕೆ. ಆಮೇಲೆ ತರಕಾರಿದು ಬರೋದಾದರೆ ಒಂದು ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟು ಮತ್ತು ಒಂದು ಆನಿಯನ್. ಇಷ್ಟೇ ಪದಾರ್ಥಗಳು. ಇದಿಷ್ಟು ರುಬ್ಬಕ್ಕೆ, ಇದು ಬಾಡಿಸ್ಕೊಂಡು ಆಮೇಲೆ ರುಬ್ಬಿರೋ ಐಟಮ್ ಹಾಕ್ಬಿಟ್ಟು ಮಾಡೋಣ. ಅದು ಸ್ಟೆಪ್ ಬೈ ಸ್ಟೆಪ್ಪು ನೋಡೋಣ. ಇದು ಸಿಂಪಲ್ ರೆಸಿಪಿ. ಸೊ ನೆಕ್ಸ್ಟ್ ಇವೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೆ. ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಹಾಗೆ ಅದನ್ನು ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣಂತೆ. ಇದಾದಮೇಲೆ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಎಲ್ಲ ಇವಾಗ ಚಾಪ್ ಮಾಡಿ ಇಟ್ಕೊಳ್ಳಾಗಿದೆ. ಸೊ ಬನ್ನಿ ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಳ್ಳೋಣಂತೆ ಏನೇನು ಐಟಮ್ಸ್ ಬೇಕು ಅಂತ. ತೆಂಗಿನ ತುರಿ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಹೆಚ್ಚಿರುವಂಥ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಮಸಾಲೆ ಐಟಮ್ ಇಷ್ಟೇ. ಸೊ ಟೊಮೆಟೊ ಹಾಕಿರೋದ್ರಿಂದ ಅಷ್ಟೇನು ನೀರೇನು ಹಾಕೊಳ್ಳೋದು ಬೇಕಾಗಿಲ್ಲ. ಬನ್ನಿ ಮಿಕ್ಸಿ ಮಾಡ್ಕೊಂಬರೋಣಂತೆ ಇದನ್ನು. ಈಗ ರುಬ್ಕೊಂಡಿದ್ದೆಲ್ಲ ಆಗಿದೆ. ಬನ್ನಿ ಸ್ಟಾರ್ಟ್ ಮಾಡೋಣಂತೆ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣಂತೆ. ಫಸ್ಟ್ ಆನಿಯನ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಾನು ಈ ಟೈಮಲ್ಲೇ ಉಪ್ಪು ಹಾಕೋತೀನಿ, ಸ್ವಲ್ಪ ಆನಿಯನ್ ನೀಟಾಗಿ ಫ್ರೈ ಆಗುತ್ತೆ ಅಂತ. ನೆಕ್ಸ್ಟು ವೆಜಿಟೇಬಲ್ಸ್ನು ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲಿಂದ ರುಬ್ಬಿರೋಂಥ ಮಸಾಲೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣಂತೆ. ಆ್ಯಸ್ ಯೂಶ್ವಲ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಈಗ ರೈಸ್ ಆ್ಯಡ್ ಮಾಡೋಣ ಆ್ಯಸ್ ಎ ಫೈನಲ್ ಸ್ಟೆಪ್. ಅಕ್ಕಿ ಹಾಕ್ಬಿಟ್ಟು ಇದಕ್ಕೆ 1:2 ನೀರು ಹಾಕ್ಬೇಕು. 1 ಪಾವ್ ತೊಗೊಂಡಿದ್ದೀನಿ, ಸೊ 2 ಲೋಟ ನೀರು ಹಾಕ್ಬೇಕು. ಇದು 1 ಗ್ಲಾಸ್ದು ನೀರು.
ಅಕ್ಕಿ ಇದೆಯಲ್ಲ ಅಂತ ಹಾಕ್ತಾಯಿದ್ದೀನಿ. ಸರಿ, ಇನ್ನೊಂದು ಲೋಟ, ಸರಿ 2 ಲೋಟ ನೀರು. ಸೊ ಈಗ ಚೆನ್ನಾಗಿದೆ ಕುದಿಯೋ ತನಕ ಸ್ಟರ್ ಮಾಡ್ಕೊಳ್ಳಿ. ಸ್ಟರ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಉಪ್ಪು ಕರೆಕ್ಟಾಗಿದೆಯಾ ಅಂತ. ಉಪ್ಪು ಕಮ್ಮಿ ಅನಿಸ್ತು ಅಂತಂದರೆ ಹಾಕಿ, ನನಗೆ ಸಾಕು ಕರೆಕ್ಟಾಗಿದೆ. ಇಷ್ಟೇ, ಕುದಿ ಬಂದಮೇಲೆ ಮುಚ್ಚಿಬಿಟ್ಟು ವಿಷಲ್ ಹೊಡ್ಸೋದು ಅಷ್ಟೇ. ಓಕೆ, ಈಗ ಕುಕ್ಕರ್ ಇಳಿದಿದೆ, ಆಗಿದೆ ಎಲ್ಲ. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಮೇಲೆ ತುಪ್ಪ ಹಾಕೋಣ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿರುಗಿಸ್ಬಿಡೋಣ, ನೀಟಾಗಿ ತಿರುಗಿಸ್ಬಿಡೋಣ. ಸೊ ನೀವೇ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.